ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಟಿವಿಯಲ್ಲಿ ನಮ್ಮ ಅಥ್ಲೆಟಿಕ್ ಪದಕ ಗೆದ್ದಾಗ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತೇವೆ. ಆದರೆ ಆ ಪದಕದ ಹಿಂದಿರುವ ಕಣ್ಣೀರು ಮತ್ತು ಹಸಿವು ನಮಗೆ ಕಾಣಿಸಲ್ಲ. ಭಾರತದಲ್ಲಿ ಕ್ರಿಕೆಟ್ ಬಿಟ್ಟರೆ ಬೇರೆ ಕ್ರೀಡೆಗಳಲ್ಲಿ ಬದುಕುವುದು ಅಂದುಕೊಂಡಷ್ಟು ಸುಲಭವಲ್ಲ. ಇದೇ ಭಾರತೀಯ ಕ್ರೀಡೆಯ ಕರಾಳ ಸತ್ಯ. ಇಲ್ಲಿ ಪ್ರತಿಭೆಗೇನು ಕೊರತೆ ಇಲ್ಲ. ಆದರೆ ಕ್ರೀಡಾಪಟುವಿನ ಜೇಬಲ್ಲಿ ಕಾಸಿಲ್ಲ. ಒಬ್ಬ ರನ್ನರ್ ಹಾಕುವ ಒಂದು ಜೊತೆ ಸ್ಪೈಕ್ಸ್ ಶೂ ಬೆಲೆ ಕನಿಷ್ಠ ₹15,000. ಒಬ್ಬ ಸಾಮಾನ್ಯ ರೈತನ ಮಗ ಇಷ್ಟು ಹಣ ಎಲ್ಲಿಂದ ತರಬೇಕು? ಅನೇಕ ಕ್ರೀಡಾಪಟುಗಳು ತಮ್ಮ ಅಮ್ಮನ ತಾಳಿಯನ್ನು ಅಡವಿಟ್ಟು ಅಥವಾ ಜಮೀನನ್ನು ಮಾರಿ ಕಿಟ್ ಖರೀದಿಸುತ್ತಾರೆ. ಇವರಿಗೆ ಸ್ಪಾನ್ಸರ್ ಯಾರೂ ಸಿಗುವುದಿಲ್ಲ. ಪದಕ ಗೆದ್ದ ಮೇಲೆ ಮಾತ್ರ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಅವರಿಗೆ ದುಡ್ಡು ಬೇಕಾಗಿರೋದು ಪದಕ ಗೆಲ್ಲುವ ಮೊದಲು. ಎರಡನೇ ಸಮಸ್ಯೆ ಏನಪ್ಪ ಅಂದರೆ ಡಯಟ್, ಅಂದರೆ ಊಟ. ಒಲಿಂಪಿಕ್ಸ್‌ನಲ್ಲಿ ಚಿನ್ನ ಗೆಲ್ಲಬೇಕಂದ್ರೆ ಹೈ ಪ್ರೋಟೀನ್ ಡಯಟ್ ಬೇಕು. ಆದರೆ ಹಳ್ಳಿಗಳ ಅಕಾಡೆಮಿಗಳಲ್ಲಿ ಸಿಗುವುದು ಬರೀ ಅನ್ನ ಮತ್ತು ಬೇಳೆ ಸಾರು. ಇದರಿಂದ ಹೊಟ್ಟೆ ತುಂಬುತ್ತೆ ಹೊರತು ಯಾವುದೇ ರೀತಿ ತಾಕತ್ತು ಬರಲ್ಲ. ಅಲ್ಲದೆ ಇಂದಿಗೂ ನಮ್ಮ ಹುಡುಗರು ಮಣ್ಣಿನ ಟ್ರ್ಯಾಕ್ ಮೇಲೆ ಓಡಿ ಅಭ್ಯಾಸ ಮಾಡ್ತಾರೆ. ಆದರೆ ಕಾಂಪಿಟೇಷನ್ ಇರೋದು ಸಿಂಥೆಟಿಕ್ ಟ್ರ್ಯಾಕ್ ಮೇಲೆ. ಈ ಸೌಲಭ್ಯಗಳ ಕೊರತೆಯೇ ನಮ್ಮ ಸೋಲಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಕೊನೆಯದಾಗಿ, ಕ್ರೀಡೆ ಇಲ್ಲಿ ಪ್ಯಾಷನ್ ಆಗಿಲ್ಲ, ಅದು ಬದುಕುವ ದಾರಿಯಾಗಿದೆ. ಬಹುತೇಕ ಕ್ರೀಡಾಪಟುಗಳು ಓಡುತ್ತಿರುವುದು ಪದಕಕ್ಕಾಗಿ ಅಲ್ಲ, ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಜಾಬ್ ಸಿಗುತ್ತಾ ಅಂತ ಒಂದೇ ಒಂದು ಇಂಟೆನ್ಷನಿಂದ ಈ ಸ್ಪೋರ್ಟ್ಸ್‌ಗೆ ಎಂಟ್ರಿ ಕೊಡ್ತಾರೆ. ರೈಲ್ವೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕರೆ ಸಾಕು, ಈ ಕ್ರೀಡೆ ಬಿಟ್ಟರೂ ಪರವಾಗಿಲ್ಲ ಎಂಬ ಸ್ಥಿತಿ ನಮ್ಮಲ್ಲಿ ಇದೆ. ಕ್ರೀಡಾ ದಿನದಂದು ಸ್ಟೇಟಸ್ ಹಾಕಿದ್ರೆ ಸಾಲದು, ನಿಮ್ಮೂರಿನಲ್ಲಿ ಮಣ್ಣಿನ ಟ್ರ್ಯಾಕ್ ಮೇಲೆ ಬೆವರು ಸುರಿಸುತ್ತಿರುವ ಯಾವುದೇ ಹುಡುಗ ಹುಡುಗಿಯರಿಗೆ ಇವತ್ತೇ ಅವರಿಗೆ ಪ್ರೋತ್ಸಾಹ ನೀಡಿ. ಅವರು ಗೆದ್ದ ಮೇಲೆ ಅಲ್ಲ, ಗೆಲ್ಲುವ ಮುನ್ನವೇ ನಮ್ಮ ಬೆಂಬಲ ಅವರಿಗೆ ಬೇಕಿದೆ. ಜೈ ಹಿಂದ್, ಜೈ ಭಾರತ್.